ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. 4ನೇ ಶ್ಲೋಕದಲ್ಲಿ ನಿನ್ನೆ ಏನು ತಿಳ್ಕೊಂಡ್ವಿ, ಆ ಭಗವಂತ ಎರಡು ರೀತಿಯಲ್ಲಿ ಪ್ರಕಟವಾಗ್ತಾನೆ. ಒಂದು ಪರಾಪ್ರಕೃತಿ, ಇನ್ನೊಂದು ಅಪರಾಪ್ರಕೃತಿ. ಈ ಅಪರಾಪ್ರಕೃತಿ ಎನ್ನುವುದು ನಮ್ಮ ಕಣ್ಣಿಗೆ ಕಾಣಿಸುವಂತಹ ಈ ಜಗತ್ತು. ಇದನ್ನು 8 ಭಾಗವಾಗಿ ಬಂದೆ ಹೇಳಿ ಗುರುಜಿ. ಕಾಣಿಸ್ತಾ ಇದೆಯಾ ಇವಾಗ? ಸೊ ನಿನ್ನೆ 4ನೇ ಅಧ್ಯಾಯದಲ್ಲಿ ನಾವೇನು ಮಾಡಿದ್ದೀವಿ, ಭಗವಂತನ 2 ರೂಪಗಳನ್ನು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀವಿ. ಒಂದು ಅಪರಾಪ್ರಕೃತಿ ಮತ್ತು ಇನ್ನೊಂದು ಪರಾಪ್ರಕೃತಿ ಅಂತ. ಅಪರಾಪ್ರಕೃತಿ ಅಂದರೆ ಈ ಜಗತ್ತು ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾ ಇದೆ, ಈ ಜಗತ್ತು ಅಪರಾಪ್ರಕೃತಿ. ಮತ್ತು ಈ ಕಣ್ಣಿಗೆ ಕಾಣಿಸದೇ ಇರುವ ಸಚ್ಚಿದಾನಂದ ಸ್ವರೂಪದಲ್ಲಿರುವ ಇನ್ನೊಂದು ಪ್ರಕೃತಿ, ಅದು ಪರಾಪ್ರಕೃತಿ. ಈ ರೀತಿಯಲ್ಲಿ 2 ರೀತಿಯಲ್ಲಿ ಭಗವಂತನನ್ನು ನೋಡ್ಬೋದು ಅಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಈ ಅಪರಾಪ್ರಕೃತಿನ 8 ಭಾಗವಾಗಿ ಮಾಡಲಾಗಿದೆ. ಪ್ರಕೃತಿರ್ ಅಷ್ಟದ, ಅಷ್ಟ ಅಂದರೆ 8. ಯಾವ್ಯಾವುದು? ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಇವು ಪಂಚಮಹಾಭೂತಗಳು. ಇವೆಲ್ಲ ಹೊರಗಡೆ ನಮಗೆ ಕಾಣಿಸ್ತಾನೆ ಇರುತ್ತೆ. ಆದ್ದರಿಂದ ನಕ್ಷತ್ರಗಳು, ಗ್ರಹಗಳಾಗಲಿ, ಆಕಾಶವಾಗಲಿ, ಭೂಮಿ, ಮರ, ಗಿಡ, ಏನೇನು ನಮಗಿವೆಲ್ಲ ಕಾಣಿಸ್ತಾ ಇದೆಯೋ, ಪ್ರಾಣಿಗಳು, ಇವೆಲ್ಲ ಭಗವಂತನ ಸ್ವರೂಪವೇ. ಭಗವಂತನಿಗೂ ಇದಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಅವನು ಈ 8 ವಿಧವಾಗಿ ಕಾಣಿಸ್ಕೋತಾ ಇದ್ದಾನೆ. ಇವು 5. ಇನ್ನು 3 ಯಾವುದು ಅಂದರೆ ನಮ್ಮ ಒಳಗಿರುವ ಅಂತಃಕರಣಗಳಾದ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇವು ನಮ್ಮ ಒಳಗಿರ್ತಕ್ಕಂಥ 3. ಹೊರಗಡೆ ಕಾಣಿಸ್ಕೊಳ್ಳುವಂತಹ ಪಂಚಮಹಾಭೂತಗಳು 5. ಒಟ್ಟು 8. ಈ 8 ವಿಧವಾದ ಬೇರೆ ಬೇರೆ ಪ್ರಕೃತಿಗಳಿಂದ ಆ ಭಗವಂತ ಕಾಣಿಸ್ಕೋತಾ ಇದ್ದಾನೆ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಂ ಇತಸ್ತ್ವಂ, ಈ ಇಷ್ಟು ನಾನು 8 ವಿಧವಾದ ಪ್ರಕೃತಿಗಳನ್ನು ಹೇಳಿದನಲ್ಲ, ಇವೆಲ್ಲ ಅಪರೇಯಂ. ಅಪರ ಅಂದರೆ ಕೀಳಾದದ್ದು, ಕನಿಷ್ಠವಾದದ್ದು ಮತ್ತು ಶಾಶ್ವತವಾಗಿ ಇಲ್ಲದೇ ಇರೋವಂಥದ್ದು. ಈ ಜಗತ್ತು ಶಾಶ್ವತವಾಗಿ ಇರಲ್ಲ, ಕೆಲವು ದಿನಗಳಲ್ಲೇ ಬದಲಾವಣೆ ಆಗೋಗುತ್ತೆ, ಅಥವಾ ಪ್ರಳಯ ಕಾಲದಲ್ಲಿ ನಾಶವೇ ಆಗೋಗುತ್ತೆ. ಆದ್ದರಿಂದ ಇದು ಅಪರ. ಇದನ್ನು ನಾನು ನಿನಗೆ ಹೇಳಿದೆ. ಈಗ ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ, ಈಗ ನನ್ನ ಇನ್ನೊಂದು ರೀತಿಯ ಪ್ರಕೃತಿಯನ್ನು ತಿಳಿದುಕೋ. ಅದು ಪರಾಂ, ಅತ್ಯಂತ ಶ್ರೇಷ್ಠವಾದದ್ದು. ಇದು ಕನಿಷ್ಠವಾದದ್ದು. ಮತ್ತು ಇನ್ನೊಂದು ನನ್ನ ಪ್ರಕೃತಿ ಇದೆ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ವಿದ್ಧಿ, ತಿಳಿದುಕೋ. ಅದರೇನು? ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಂದರೆ ಪಂಚಭೂತಗಳಿಂದಾಗಿರೋ ಶರೀರ, ಅದರೊಳಗಡೆ ಮನಸ್ಸು, ಬುದ್ಧಿ, ಅಹಂಕಾರ, ಇದು ಒಂದು ಗುಂಪಿದು. ಇದನ್ನು ಬಿಟ್ಟು ನಮ್ಮಲ್ಲಿ ಇನ್ನೊಂದಿದೆ. ಅದನ್ನು ಏನಂತ ಕರಿತೀವಿ? ಆತ್ಮ ಅಂತ ಕರಿತೀವಿ. ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಚೈತನ್ಯ ಶಕ್ತಿಗೆ ಆತ್ಮ ಅಂತ ಕರಿತೀವಿ. ಅದನ್ನು ಇಲ್ಲಿ ಜೀವಭೂತಾಂ ಅಂತ ಹೇಳಿದ್ದಾರೆ. ಜೀವಭೂತ ಅಂದರೆ ಆತ್ಮ. ಅದರಿಂದ ಮಹಾಬಾಹುವೇ ಜೀವಭೂತಾಂ, ನನ್ನ ಇನ್ನೊಂದು ಪರಾಪ್ರಕೃತಿ ಯಾವುದಪ್ಪ ಅಂದರೆ ಅದು ಆತ್ಮವೇ ನನ್ನ ಇನ್ನೊಂದು ಪ್ರಕೃತಿ. ಆ ಯಯೇದಂ ಧಾರ್ಯತೆ ಜಗತ್, ಈ ಜಗತ್ತೆಲ್ಲವನ್ನು ಯಾವುದು ಧರಿಸ್ಕೊಂಡಿದೆ ಅಂದರೆ ಈ ಆತ್ಮವೇ ಧರಿಸ್ಕೊಂಡಿದೆ. ಇವಾಗ ಮನುಷ್ಯ 100 ವರ್ಷ ಬದುಕಿರೋ ತನಕನೂ ಎಲ್ಲರೂ ಬರ್ತಾರೆ, ಮಾತಾಡಿಸ್ತಾರೆ, ಯಾಕೋ ಬರಲೇ ಇಲ್ಲ, ನಮ್ಗೆ ಯಾಕೋ ಸಿಗಲೇ ಇಲ್ಲ, ನೋಡಬೇಕಲ್ಲ ಅಂತ ತುಂಬ ಆಸೆ ಪಡ್ತಾ ಇರ್ತಾರೆ. ಎಲ್ಲಿವರೆಗೂ ಆತ್ಮ ಶರೀರದಲ್ಲಿರುತ್ತೋ ಅಲ್ಲಿವರೆಗೂ. ಈ ಆತ್ಮ ಶರೀರನ ಬಿಟ್ಟು ಹೊಟ್ಟೋಗುತ್ತೆ ಅಂತ ಇಟ್ಕೊಳ್ಳೋಣ. ಆವಾಗ ಅದನ್ನೇನಂತ ಕರೀತಾರೆ? ಅದು ಇದು ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ.
ಅಯ್ಯೋ ಸಾಯಂಕಾಲ 6 ಗಂಟೆ ಆಗೋಯ್ತು ಎತ್ಕೊಂಡು ಹೋಗಿ ಅಂತಾರೆ. ಎಷ್ಟು ವ್ಯತ್ಯಾಸ. ಆದ್ದರಿಂದ ಆ ಆತ್ಮನೇ ಜಗತ್ತನ್ನೆಲ್ಲ ಧರಿಸ್ಕೊಂಡಿರೋದು. ಅದೇ ಎಲ್ಲ ಜಗತ್ತಿಗೆ ಎಲ್ಲಕ್ಕೂ ಆಧಾರ ಯಾವುದು ಅಂದರೆ ನಮ್ಮ ಒಳಗಿರುವಂತಹ ಆತ್ಮ. ಆ ಆತ್ಮ ಯಾರು? ಪರಬ್ರಹ್ಮ ಸ್ವರೂಪವೇ, ಅವನ ಇನ್ನೊಂದು ರೂಪ. ಸೊ ಭಗವಂತನಿಗೆ 2 ರೂಪಗಳು ಇದೆ. ಒಂದು ಹೊರಗಡೆ ಕಾಣಿಸ್ಕೊಳ್ಳುವಂಥ ಅಪರಾ ಪ್ರಕೃತಿ, ಇನ್ನೊಂದು ಒಳಗಡೆ ಇದ್ದುಕೊಂಡು ಎಲ್ಲವನ್ನು ಧರಿಸಿಕೊಂಡಿರುವಂಥ ಪರಾಪ್ರಕೃತಿ, ಅದು ಜೀವಭೂತಾಂ ಅಂದರೆ ಆತ್ಮಸ್ವರೂಪ. ಸೊ ಭಗವಂತ ನಮ್ಮಲ್ಲಿ ಶರೀರದಲ್ಲಿದ್ದಾನೆ ಅಂದರೆ ಈ ಶರೀರವೂ ಭಗವಂತನೇ, ಯಾಕೆಂದರೆ ಇದು ಪಂಚಭೂತಗಳಿಂದ ಆಗಿದೆ. ಹಾಗೆ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ಅದು ಭಗವಂತನೇ. ಅದೇ ರೀತಿಯಲ್ಲಿ ಇವೆಲ್ಲವನ್ನು ಧರಿಸ್ಕೊಂಡಿರೋದು ಯಾರು? ಆತ್ಮ. ಆ ಆತ್ಮ ಭಗವಂತನ ಪರಾಪ್ರಕೃತಿ, ಶಾಶ್ವತವಾದದ್ದು. ಶರೀರ ಇರುತ್ತೆ, ಒಂದಷ್ಟು ದಿನ ಆದಮೇಲೆ ಹೊಟ್ಟೋಗುತ್ತೆ. ಬುದ್ಧಿ ಎಚ್ಚರವಾಗಿದ್ದಾಗಿರುತ್ತೆ, ನಿದ್ದೆಗೆ ಹೋದಾಗ ಹೊಟ್ಟೋಗುತ್ತೆ. ಮನಸ್ಸು ಕನಸು ಕಾಣೋ ತನಕ ಇರುತ್ತೆ, ಆಮೇಲೆ ಡೀಪ್ ಸ್ಲೀಪ್ ಅಂತೀವಲ್ಲ, ಹಾಗೆ ಸುಷುಪ್ತಿಗೆ ಹೋದಾಗ ಅದು ಹೊಟ್ಟೋಗುತ್ತೆ. ಆದರೆ ಆತ್ಮ ಮಾತ್ರ ಎಲ್ಲೂ ಹೋಗಲ್ಲ, ಅದು ಶಾಶ್ವತವಾಗಿರೋದ್ರಿಂದ ಅದು ಪರ. ಆ ರೀತಿಯಲ್ಲಿ ನಮ್ಮಲ್ಲಿ 2 ರೀತಿಯ ಪ್ರಕೃತಿಗಳಿವೆ ಅಂತ ಇಲ್ಲಿಂದ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಚೂರು ವಿಷಯಗಳನ್ನು ತಗೊಂಡು ಹೋಗ್ತಾ ಇದ್ದಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಏತದ್ ಯೋನೀನಿ, ಏತತ್ ಯೋನೀನಿ. ಯೋನಿ ಅಂದರೆ ಯಾವ ಜಾಗದಿಂದ ಎಲ್ಲ ಹುಟ್ಟುತ್ತಲ್ಲ ಅದಕ್ಕೆ ಯೋನಿ ಅಂತ ಕರೀತಾರೆ. ಏತದ್ ಯೋನಿನಿ, ಈ ನನ್ನ ಪರ ಮತ್ತು ಅಪರಾ ಪ್ರಕೃತಿ ಎಂಬ ಯೋನಿಯಿಂದಲೇ. ಸೊ ಅದರಿಂದ ಈ ಪರ ಮತ್ತು ಅಪರ ಎರಡೂ ಸೇರಿಕೊಂಡಾಗ ಮನುಷ್ಯ ಆಗ್ತಾನೆ. ಇವಾಗ ನಮ್ಮಲ್ಲಿ ಅಪರಾ ಪ್ರಕೃತಿಯಾದ ಪಂಚಭೂತಗಳೂ ಇವೆ, ಮನಸ್ಸೂ ಇದೆ, ಬುದ್ಧಿಯೂ ಇದೆ, ಅಹಂಕಾರವೂ ಇದೆ. ಎಲ್ಲದಕ್ಕಿಂತ ಇವೆಲ್ಲವನ್ನು ಎತ್ತಿ ಹಿಡಿದು ನಿಲ್ಲಿಸ್ಕೊಂಡಿರುವಂಥ ಆತ್ಮ ಇದ್ದಾನೆ. ಎರಡೂ ಸೇರಿರೋದ್ರಿಂದ ಈ ಜಗತ್ತು ಸೃಷ್ಟಿಯಾಗ್ತಾ ಇದೆ. ಏತದ್ಯೋನಿನಿ ಭೂತಾನಿ ಸರ್ವಾಣಿ ಉಪಧಾರಯ. ಸರ್ವಾಣಿ ಅಂದರೆ ಯಾವುದು? ಸಮಸ್ತ ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತಿದೆಯಲ್ಲ, ಇವೆಲ್ಲವೂ ಕೂಡ ಈ 2ರಿಂದಲೇ ಹುಟ್ಟೋದು. ಸೊ ಈ ಪ್ರಪಂಚ ಹುಟ್ಟಿರೋದು ಯಾವುದರಿಂದ? 2 ಪ್ರಕೃತಿಗಳಿಂದ. ಒಂದು ಪರಾ ಪ್ರಕೃತಿ ಮತ್ತು ಇನ್ನೊಂದು ಅಪರಾ ಪ್ರಕೃತಿ. ಆದ್ದರಿಂದ ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂದ್ಕೊಂಡಾಗ ಅಪರಾ ಪ್ರಕೃತಿಯಾಗಿ ಪ್ರಕಟವಾಗ್ತಾನೆ. ನಂತರ ಅದನ್ನೇ ಪ್ರವೇಶಿಸ್ತಾನೆ. ಶರೀರವನ್ನು ಸೃಷ್ಟಿ ಮಾಡಿ ಶರೀರವನ್ನೇ ಆತ್ಮರೂಪದಿಂದ ಪ್ರವೇಶ ಮಾಡಿ ನಮ್ಮ ಹೃದಯ ಸ್ಥಳದಲ್ಲೇ ನಿಂತ್ಕೊಂಡಿರ್ತಾನೆ. ಸೊ ಅಪರಾ ಪ್ರಕೃತಿಯೇ ನಮ್ಮಲ್ಲಿ ಜಾಸ್ತಿ ಇದೆ. ಮನಸ್ಸು, ಬುದ್ಧಿ, ಅಹಂಕಾರ ಇದೇ ನಮ್ಮಲ್ಲಿ ತುಂಬಿಕೊಂಡಿರೋದ್ರಿಂದ ನಮ್ಮ ಒಳಗೇ ಇರುವಂತಹ ಅಪರಾ ಪ್ರಕೃತಿಯಾದ ಪರಮಾತ್ಮ ನಮಗೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾನು ನನ್ನದು ಅಂದರೆ ಈ ಶರೀರವೇ ನಾನು, ಈ ಜಗತ್ತು ನನ್ನದು ಅನ್ನುವಂಥ ಒಂದು ಮೋಹ ನಮ್ಮನ್ನು ತುಂಬಿಕೊಂಡಿದೆ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತತಾ. ಅಹಂ ಕೃತ್ಸ್ನಸ್ಯ, ನಾನೇ ಕಾರಣ. ಯಾವುದಕ್ಕೋಸ್ಕರ? ಜಗತಃ ಪ್ರಭವಃ, ಈ ಜಗತ್ತು ಹುಟ್ಟುವುದಕ್ಕೂ ಹಾಗೆಯೇ ಪ್ರಲಯಸ್ತತ ನಾಶವಾಗುವುದಕ್ಕೂ. ನಾವು ಕೇಳಿದ್ದೀವಲ್ಲ, ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥ 3 ಸ್ಥಿತಿ ಜಗತ್ತಿಗೆ ಇರುತ್ತೆ. ಸೃಷ್ಟಿ ಹುಟ್ಟುತ್ತೆ, ಸ್ಥಿತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ತನಕ ಇರುತ್ತೆ, ಆಮೇಲೆ ಲಯವಾಗಿ ಹೋಗುತ್ತೆ. ಈ 3 ಸ್ಥಿತಿಗಳಿಗೆ ನಾನೇ ಕಾರಣ. ನಾನೇ ಅಂದರೆ ಯಾವ ರೀತಿಯಲ್ಲಿ? ಈ 2 ಯೋನಿಗಳ ಮೂಲಕವಾಗಿ ಕಾರಣನಾಗಿರುವೆನು ಅಂತ ಹೇಳ್ತಾ ಇದ್ದಾನೆ. ಇವೆಲ್ಲವನ್ನು ಕೂಡ ಆಧ್ಯಾತ್ಮದ ಕಡೆಗೆ ಬರೋದರಿಂದ ಸ್ವಲ್ಪ ಉಪನಿಷತ್ತುಗಳು ಅವು ಇವು ಗೊತ್ತಿದ್ದರೆ ಅರ್ಥ ಆಗುತ್ತೆ. ಆಗಲಿ, ಕಿವಿಗೆ ಬೀಳ್ತಾ ಇರಲಿ, ಅರ್ಥ ಎಷ್ಟಾಗುತ್ತೋ ಅಷ್ಟಾಗಲಿ, ಯೋಚನೆ ಏನಿಲ್ಲ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತತಾ ಅಂದರೆ ನಮ್ಮಲ್ಲೇ 2 ಪ್ರಕೃತಿಗಳಿದೆ ಅಂತ ನೀವೇ ನೋಡ್ಕೋಬೋದು. ಇವಾಗ ಪಂಚಮಹಾಭೂತಗಳು ನಮ್ಮಲ್ಲಿರೋದು ಕಾಣಿಸ್ತಾ ಇದೆ ನಮಗೆ.
ಈಗ ಭೂಮಿ ಎಲ್ಲಪ್ಪ ಇದೆ ನಮ್ಮ ಶರೀರದಲ್ಲಿ ಅಂದರೆ ನಮ್ಮ ಮಾಂಸವೇ ಭೂಮಿ. ನಾವು ತಿನ್ನತಕ್ಕಂಥ ಅನ್ನ, ರಾಗಿ, ಗೋಧಿ, ಬೇಳೆ, ಸೊಪ್ಪು, ತರಕಾರಿ ಎಲ್ಲ ಏನಾಗುತ್ತೆ? ಮಾಂಸವಾಗುತ್ತೆ. ಸೊ ಮಣ್ಣಿಂದ ಬೆಳೀತಕ್ಕಂಥ ವಸ್ತುಗಳನ್ನು ತಿಂದರೆ ನಮ್ಮ ದೇಹವು ಮಣ್ಣೆ, ಅದೇ ಭೂಮಿ. ಆಮೇಲೆ ನಮ್ಮ ಮೈ ಯಾವಾಗಲೂ ಬಿಸಿ ಇರುತ್ತೆ. ನಾವು ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ಮೈ ಬಿಸಿಯಾಗಿರುತ್ತೆ, ಅದೇ ಅಗ್ನಿ. ಆಮೇಲೆ ನೀರು, ನಮ್ಮ ದೇಹದಲ್ಲಿ ನೀರಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ವಾಯು, ನಮ್ಮ ಮೂಗಿನ ಮೂಲಕವಾಗಿ ಒಳಗಡೆ ಎಲ್ಲ ಓಡಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವಾಯುವನ್ನು ನೋಡಿದ್ದೀವಿ. ಹಾಗೆಯೇ ನಮ್ಮ ಒಳಗಡೆ ಎಷ್ಟೋ ಖಾಲಿ ಜಾಗಗಳಿರುತ್ತೆ. ಮೂಗಿನ ಹೊಳ್ಳೆಯಲ್ಲಿ ಖಾಲಿ ಜಾಗ ಇದೆ, ಬಾಯಿ ತೆಗೆದ್ರೆ ಒಳಗಡೆ ಖಾಲಿ ಜಾಗ ಇದೆ, ಅದೇ ಆಕಾಶ. ಈ ರೀತಿಯಲ್ಲಿ ಶರೀರ ಪಂಚಭೂತಗಳಿಂದ ಆಗಿದೆ. ಆಮೇಲೆ ನಮಗೆ ಮನಸ್ಸಿದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೌದಪ್ಪ, ನನಗೆ ಮನಸ್ಸಿದೆ, ಮನಸ್ಸಿನ ಮೂಲಕವಾಗೇ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಮನಸ್ಸಿನ ಮೂಲಕವಾಗೇ ತಿಳ್ಕೊತಾ ಇದ್ದೀನಿ. ಆಮೇಲೆ ಆ ತಿಳ್ಕೊಂಡಿದ್ರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನನಗೆ ಬೇಕು, ಯಾವುದು ಬೇಡ, ಇದನ್ನು ಯೋಚನೆ ಮಾಡೋದಕ್ಕೆ ಬುದ್ಧಿ ಅಂತ ಕರೀತಾರೆ. ವಿವೇಚನೆ ಮಾಡೋದಕ್ಕೆ ಬುದ್ಧಿ ಅಂತ ಕರೀತಾರೆ. ಆ ಬುದ್ಧಿನೂ ನನಗೆ ಇದೆ. ಆಮೇಲೆ ನಾನು ಅನ್ನೋದು ಎಲ್ಲರಲ್ಲೂ ಇರುತ್ತೆ, ನಮಗೆ ಗೊತ್ತಾಗ್ತಾನೆ ಇದೆ, ಅದು ಅಹಂಕಾರ. ಈ ರೀತಿ 8 ಪ್ರಕೃತಿಗಳು, ಅಪರ ಪ್ರಕೃತಿಗಳು ನಮ್ಮಲ್ಲೇ ಇದೆ, ನಾವೇ. ಇದು ಬಿಟ್ಟು ನಮ್ಮಲ್ಲಿ ಇನ್ನೊಂದು ಪರಾಪ್ರಕೃತಿ ಒಂದಿದೆ, ಅದು ಆತ್ಮಸ್ವರೂಪ. ಆತ್ಮನೂ ಒಳಗೆ ಇದ್ದಾನೆ, ಅವನೇ ನಾನು. ಆದರೆ ನಮಗದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಅದನ್ನು ತಿಳ್ಕೊಳ್ಳೋದೇ ಆಧ್ಯಾತ್ಮ, ಆತ್ಮನನ್ನು ತಿಳ್ಕೊಳ್ಳೋದೇ ಆಧ್ಯಾತ್ಮ. ಆ ದಾರಿಯಲ್ಲಿ ಹೋಗೋದನ್ನೇ ಆಧ್ಯಾತ್ಮ ಸಾಧನೆ ಇವೆಲ್ಲನೂ ಕರೀತಾರೆ. ಆದ್ದರಿಂದ ಈ ಜಗತ್ತು ಯಾವುದರಿಂದ ಹುಟ್ಟಿತು ಅಂತ ಕೇಳಿದ್ರೆ ಏನು ಹೇಳಬೇಕು? ಪರ ಮತ್ತು ಅಪರ ಪ್ರಕೃತಿಗಳೆಂಬ ಯೋನಿಯಿಂದಲೇ ಹುಟ್ಟಿದೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ. ಅರ್ಜುನ, ಮತ್ತಃ ಪರತರಂ ನ ಕಿಂಚಿತ್ ಅಸ್ತಿ ಅಂದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ನನ್ನನ್ನು ಬಿಟ್ಟರೆ ಬೇರೆ ಯಾವ ಇನ್ನೊಂದು ಕಾರಣವೂ ಇಲ್ಲ. ಹೀಗಾಗಿರ್ಬೋದಾ? ಇವಾಗ ಏನೇನೋ ಡಾರ್ವಿನ್ ಥಿಯರಿ ಅಂತಾರೆ, ಆಮೇಲೆ ಎವಲ್ಯೂಷನ್ ಅಂತಾರೆ, ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ, ಏನೇನೋ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಆದರೆ ಈ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಭಗವಂತನನ್ನು, ಪರಮೇಶ್ವರನನ್ನು, ಪರಬ್ರಹ್ಮ ವಸ್ತುವನ್ನು ಬಿಟ್ಟರೆ ಬೇರೆ ಇನ್ನೊಂದು ಕಾರಣ ಇಲ್ಲ. ಅವನೇ ಪರ ಮತ್ತು ಅಪರ ಪ್ರಕೃತಿಯ ರೂಪದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸ್ಥಿತಿಲಿಟ್ಟಿರ್ತಾನೆ, ಲಯನೂ ಮಾಡ್ತಾನೆ. ಇದೇ ಪರಮಾತ್ಮನಿಗೆ 3 ಹೆಸರು ಇದಕ್ಕೋಸ್ಕರ ಬಂದಿದೆ. ಸೃಷ್ಟಿ ಮಾಡುವಾಗ ಬ್ರಹ್ಮ ಅನ್ಸ್ಕೋತಾನೆ, ಸ್ಥಿತಿಯಲ್ಲಿರುವಾಗ ವಿಷ್ಣು ಅನ್ಸ್ಕೋತಾನೆ, ಲಯ ಆಗುವಾಗ ಪರಮೇಶ್ವರ ಅನ್ಸ್ಕೋತಾನೆ, ಈಶ್ವರ ಅನ್ಸ್ಕೋತಾನೆ. ಆದ್ದರಿಂದ ಮೂವರು ಕೂಡ ಬ್ರಹ್ಮ, ವಿಷ್ಣು, ಪರಮೇಶ್ವರ ಪರಬ್ರಹ್ಮ ವಸ್ತುವೇ. ಆಯಾ ಕೆಲಸ ಮಾಡುವಾಗ ಆಯಾ ಹೆಸರುಗಳಿಂದ ಅವರು ಕರೆಸ್ಕೋತಾರೆ. ಹಾಗಾದರೆ ಜಗತ್ತುಗೂ ಮತ್ತು ಭಗವಂತನಿಗೂ ಯಾವ ರೀತಿ ಸಂಬಂಧ ಇದೆ? ಹೇಗೆ ಇದನ್ನು ಧರಿಸ್ಕೊಂಡಿದ್ದಾನೆ ಭಗವಂತ ಅಂದರೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇವಾಗ ಒಂದು ದಾರ, ಒಂದಷ್ಟು ಮಣಿಗಳಿವೆ ನಮ್ಮ ಹತ್ರ, ಅಥವಾ ಮುತ್ತುಗಳಿವೆ, ಎಲ್ಲೆಲ್ಲೆಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ನಮ್ಮ ಕೈ ತುಂಬ ಇದೆ. ಇವಾಗ ಅದನ್ನು ಒಂದು ಸರ ಮಾಡಬೇಕು ಅಂದರೆ ಏನು ಬೇಕು? ಒಂದು ದಾರ ಬೇಕು. ಆ ದಾರಕ್ಕೆ ಒಂದೊಂದೇ ಮಣಿನ ಪೋಣಿಸಿದಾಗ ಒಂದು ಸರ ಆಗುತ್ತೆ. ಆ ದಾರನ ಕಟ್ ಮಾಡಿದಾಗ ತೀರಾ ಮಣಿಗಳೆಲ್ಲ ಬಿದ್ದೋಗ್ಬಿಟ್ಟು ಆ ಸರ ಹೊಟ್ಟೋಗುತ್ತೆ. ಅದೇ ರೀತಿಯಲ್ಲಿ ಯಾವ ರೀತಿ ಒಂದು ಸರದಲ್ಲಿ, ದಾರದಲ್ಲಿ ಎಲ್ಲ ಮಣಿಗಳು ಪೋಣಿಸಲ್ಪಟ್ಟಿರುವುದೋ ಅದೇ ರೀತಿಯಲ್ಲಿ ಈ ಸಮಸ್ತ ಸ್ಥಾವರ ಜಂಗಮವಾದ ಜಗತ್ತು ನನ್ನಲ್ಲೇ ಪೋಣಿಸಲ್ಪಟ್ಟಿದೆ. ಅಂದರೆ ಸ್ಥಾವರ ಮತ್ತು ಜಂಗಮವಾದ ಈ ಅಷ್ಟ ಪ್ರಕೃತಿಗಳಿದೆಯಲ್ಲ, ಅಷ್ಟ ಭಿನ್ನ ಪ್ರಕೃತಿಗಳು, ಇವೆಲ್ಲ ಬೇರೆ ಬೇರೆಯಾಗಿದ್ದರೂ ಕೂಡ ಆ ಭಗವಂತನೆಂಬ ದಾರದಲ್ಲಿ ಪೋಣಿಸಲ್ಪಟ್ಟಿದೆ. ಅದು ಇಲ್ಲಿ ದಾರ ಯಾರು? ಆ ಪರಬ್ರಹ್ಮನೇ. ಮಣಿಗಳು ಯಾವುದು? ಅಷ್ಟ ಭಿನ್ನ ಪ್ರಕೃತಿ,
ಇವೆರಡನ್ನು ಸೇರಿಸಿದಾಗ ಒಂದು ಸರ ಆಗುತ್ತೆ. ಅದೇ ರೀತಿಯಲ್ಲೇ ಈ ಜಗತ್ತು ಸೃಷ್ಟಿಯಾಗುತ್ತೆ. ಭಗವಂತನನ್ನು ಬಿಟ್ಟರೆ ಇವಾಗ ದಾರಾನೇ ಇಲ್ಲ ಅಂದರೆ ಸರವೇ ಇಲ್ಲ. ಹಾಗೆ ಭಗವಂತನನ್ನು ಬಿಟ್ಟರೆ ಜಗತ್ತೇ ಇಲ್ಲ. ಆದ್ದರಿಂದ ಭಗವಂತನನ್ನು ಬಿಟ್ಟರೆ ನಾ ಕಿಂಚಿತ್ ಅಸ್ತಿ ಮತ್ತಃ ಪರತರಂ, ನನ್ನನ್ನು ಬಿಟ್ಟರೆ ಇನ್ಯಾವ ಕಾರಣದಿಂದಲೂ ಈ ಜಗತ್ತು ನಿಂತಿಲ್ಲ, ನನ್ನಿಂದಲೇ ನಿಂತಿದೆ ಅಂತ ಹೇಳ್ತಾರೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು. ಈಗ ದಾರದಲ್ಲಿ ಮುನಿಗಳು ಪೋಣಿಸಿದಂತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ರಸಃ ಅಹಂ ಅಪ್ಸು ಕೌಂತೇಯ. ರಸಃ ಅಹಂ ಅಪ್ಸು. ಆಪ್ ಅಂದರೆ ನೀರು. ನೀರಿನಲ್ಲಿ ಒಂದು ರಸ ಇರುತ್ತೆ, ರಸದಿಂದಲೇ ನೀರಾಗಿರುತ್ತೆ. ರಸ ಅಂದ್ರೇನು? ಹರಿಯುವ ಸ್ವಭಾವ ಇರುವ ಒಂದು ವಸ್ತು. ಆ ವಸ್ತು ಇರೋದರಿಂದ ಅದು ನೀರಾಗಿರುತ್ತೆ. ಆ ರಸ ಹೊಟ್ಟೋದ್ರೆ ಏನಾಗುತ್ತೆ? ಐಸ್ ಕ್ರೀಮ್ ಇದೆ ಗಡ್ಡೆ ಆಗೋಗುತ್ತೆ, ಅಥವಾ ಇನ್ನೊಂದೇನೋ ಒಂದು ಆಗುತ್ತೆ. ಅದೇ ರೀತಿಯಲ್ಲೇ ಆ ಭಗವಂತ ಹೇಗಿದ್ದಾನೆ ಈ ಭೂಲೋಕದಲ್ಲಿ, ಅಷ್ಟಭಿನ್ನ ಪ್ರಕೃತಿಗಳಲ್ಲಿ ಯಾವ ರೀತಿ ಇದ್ದಾನೆ ಅಂತ ಇಲ್ಲಿಂದ ಒಂದೊಂದಾಗಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ರಸಃ ಅಹಂ ಅಪ್ಸು. ನೀರಿನಲ್ಲಿ ನಾವೆಲ್ಲ ನೀರು ನೋಡ್ತಾ ಇರ್ತೀವಲ್ಲ, ಆ ನೀರಲ್ಲಿ ಒಂದು ರಸ ಇದೆ. ಆ ರಸದಿಂದ ಅದಕ್ಕೆ ಸ್ವಭಾವ ಏನು? ಹರಿಯೋ ಸ್ವಭಾವ, ಚಲಿಸೋ ಸ್ವಭಾವ ಎಲ್ಲ ಬಂದಿರುತ್ತೆ. ಆ ರಸವನ್ನು ನೀವು ನೀರಿಂದ ತೆಗೆದುಬಿಟ್ರೆ ನೀರೇ ಇರಲ್ಲ. ಆ ರಸ ನಾನೇ. ಅದರರ್ಥ ಭಗವಂತನನ್ನು ನೀವು ಯಾವುದರಿಂದಾದರೂ ಈಚೆಗೆ ತೆಗೆದ್ರೆ ಆ ವಸ್ತುನೇ ಇರಲ್ಲ. ಭಗವಂತನನ್ನು ಬಿಟ್ಟರೆ ನೀವು ಬೇರೆ ಏನೂ ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ಸೂರ್ಯ ಮತ್ತು ಚಂದ್ರರಲ್ಲಿರುವ ಪ್ರಭೆಯೂ ನಾನೇ. ಶಶಿ ಅಂದರೆ ಚಂದ್ರ. ಚಂದ್ರ ಮತ್ತು ಸೂರ್ಯರು ಏತಕ್ಕೆ ಪ್ರಸಿದ್ಧಿ? ಅವರು ಬೆಳಕು ಕೊಡೋದ್ರಿಂದ ಪ್ರಸಿದ್ಧಿ. ಆ ಬೆಳಕನ್ನು ತೆಗೆದುಬಿಟ್ವಿ ಅಂತ ಇಟ್ಕೊಳ್ಳಿ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ. ಬೆಳಕು ಕೊಡೋದ್ರಿಂದ ಸೂರ್ಯ, ರಾತ್ರಿ ಹೊತ್ತು ಬೆಳಕು ಕೊಡೋದ್ರಿಂದ ಚಂದ್ರ. ಅವೆರಡರಲ್ಲಿ ಇರ್ತಕ್ಕಂಥ ಪ್ರಭೆ ನಾನೇ. ಅಂದರೆ ಭಗವಂತನನ್ನು ನೀವು ತೆಗೆದುಬಿಟ್ರೆ ಸೂರ್ಯನೂ ಇರಲ್ಲ, ಚಂದ್ರನೂ ಇರಲ್ಲ. ಬರೀ ಏನೋ ಒಂದು ಖಾಲಿ ಗ್ರಹಗಳಾಗೋಗುತ್ತವು. ಪ್ರಣವಃ ಸರ್ವವೇದೇಶು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ, ಈ ವೇದಗಳಲ್ಲಿರುವ ಓಂಕಾರವು ನಾನೇ. ಈ ಶರೀರದಲ್ಲಿ ಓಂಕಾರ ಅಂದರೆ ಯಾವುದೋ? ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಇರ್ತಕ್ಕಂಥ ಚಕ್ರಗಳೇ ಓಂಕಾರ. ಅದು ನಿಧಾನಕ್ಕೆ ಆ ಉ ಮ 3 ಅಕ್ಷರಗಳಿಂದ ಓಂಕಾರ ಆಗಿದೆ. ಇವಾಗ ನೀವೇ ಬೇಕಾದ್ರೆ ಯಾವಾಗಾದರೂ ಇದ್ದರೆ ಒಂದು ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ನೋಡ್ಕೋಬೋದು. ಇವಾಗ ಅಂತ ಇರ್ತೀರ, ಅಕಾರ ಮಾಡಬೇಕಾದ್ರೆ ನಮ್ಮ ಹೊಕ್ಕಳ ಹತ್ರ ಶಬ್ದ ಉತ್ಪತ್ತಿಯಾಗುತ್ತೆ. ಅಕಾರ, ಅಲ್ಲಿ ಅಕಾರ ಬರುತ್ತೆ. ಊ ಅಂದಾಗ ನಿಮ್ಮ ಹೃದಯ ಸ್ಥಳದಲ್ಲಿ ಆ ಶಬ್ದ ಉತ್ಪತ್ತಿಯಾಗುತ್ತೆ. ಮಾ ಅಂದಾಗ ನಿಮ್ಮ ವಿಶುದ್ಧಕ್ಕಿಂತ ಮೇಲ್ಗಡೆ ಆಜ್ಞಾಚಕ್ರದಲ್ಲಿ ಅದು ಉತ್ಪತ್ತಿಯಾಗುತ್ತೆ. ಸೊ ಅದರಿಂದ ಅಕಾರ, ಉಕಾರ, ಮಕಾರ ಅಂದರೆ ಏನಾಯಿತು? ನಿಮ್ಮ ಸಂಪೂರ್ಣ ಸುಷುಮ್ನ ನಾಡಿಯಲ್ಲಿ ಹರಿತಾ ಇರುತ್ತದು. ಆದ್ದರಿಂದ ಅದು ಓಂಕಾರದ ಸ್ವಲ್ಪ ಅರ್ಥ. ಆ ಓಂಕಾರದಿಂದಲೇ ಸರ್ವ ವೇದಗಳು ಇದನ್ನೇ ಹೇಳ್ತಾ ಇರೋದು. ವೇದಗಳೇನು ಹೇಳ್ತಾ ಇವೆ? ಈ ಓಂಕಾರದ ವಿಷಯವಾಗಿ ಈ ಜಗತ್ತಿನ ಸೃಷ್ಟಿ, ಈ ಜೀವಾತ್ಮನ ಸೃಷ್ಟಿ, ಇವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಹುಟ್ಟುತ್ತಾನೆ, ಹೇಗೆ ಬರ್ತಾನೆ, ಇವೆಲ್ಲ ಹೇಳ್ತಕ್ಕಂಥದ್ದೇ ವೇದಗಳು. ಆದ್ದರಿಂದ ಈ ವೇದಗಳಲ್ಲಿ ಓಂಕಾರ ಇದೆಯಲ್ಲ, ಅದು ನಾನೇ. ವೇದಗಳಲ್ಲಿರುವ ಓಂಕಾರ ಅಂತ ತೆಗೆದುಬಿಟ್ರೆ ವೇದಗಳಿಗೆ ಬೆಲೆಯೂ ಇರಲ್ಲ, ಅರ್ಥವೂ ಇರಲ್ಲ. ಹಾಗೆ ಎಲ್ಲದರಲ್ಲೂ ಕೂಡ ಭಗವಂತನೇ ಇರ್ತಾನೆ. ಅವನನ್ನು ಬಿಟ್ಟರೆ ಅಲ್ಲಿ ಏನೂ ಇರಲ್ಲ ಅಂತ ಅರ್ಥ. ಶಬ್ದ ಖೇ. ಆಕಾಶದಲ್ಲಿರುವ ಶಬ್ದವೂ ನಾನೇ. ಈಗ ಗುಡುಗು, ಮಿಂಚು ಇವೆಲ್ಲ ಬರುತ್ತೆ. ಅಥವಾ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದೆ. ಯಾವುದ್ರ ಮೂಲಕ ಕೇಳಿಸ್ತಾ ಇದೆ? ಆಕಾಶದ ಮೂಲಕನೇ ಕೇಳಿಸ್ತಾ ಇದೆ.
ಆ ಆಕಾಶದಿಂದಲೇ ನಾವು ಮಾತಾಡೋ ವಿಷಯಗಳೆಲ್ಲ ಇನ್ನೊಬ್ರಿಗೆ ತಲುಪುತ್ತೆ. ವೇದ ಮಂತ್ರಗಳನ್ನು ಹೇಳಿದಾಗ ನಮ್ಮ ಕಿವಿಗೆ ಬೀಳುತ್ತೆ. ಆದ್ದರಿಂದ ಶಬ್ದಗಳೆಲ್ಲ ಎಲ್ಲಿರುತ್ತೆ? ಆಕಾಶದಲ್ಲೇ ಇರುತ್ತೆ. ಆದ್ದರಿಂದ ಈ ಆಕಾಶದಲ್ಲಿರುವ ಶಬ್ದವೂ ನಾನೇ. ಶಬ್ದವನ್ನು ತೆಗೆದರೆ ಆಕಾಶವೂ ಇರಲ್ಲ. ಪೌರುಷಂ ಋಷು. ಈಗ ರಾಜರಲ್ಲಿ ಏನಿರಬೇಕು? ಬಹಳ ಮುಖ್ಯವಾದ ಗುಣ ಪೌರುಷ ಇರಬೇಕು, ರೋಷ ಇರಬೇಕು ಮತ್ತು ಶಕ್ತಿ ಇರಬೇಕು. ಆ ಪೌರುಷವನ್ನು ತೆಗೆದುಬಿಟ್ರೆ ಅವನು ರಾಜನೇ ಅಲ್ಲ ಅವನು. ಆದ್ದರಿಂದ ರಾಜನಲ್ಲಿರುವ ಪೌರುಷವೂ ನಾನೇ. ಅಂದರೆ ಒಂದೊಂದು ವಸ್ತುವಿನಲ್ಲಿ ಕೂಡ ಏನೇನು ಪ್ರಮುಖವಾದ ಅಂಶಗಳಿದೆ ಅವೆಲ್ಲವೂ ನಾನೇ. ನನ್ನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಆ ರೀತಿಯಲ್ಲಿ ನಾನು ಹೇಗೆ ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟಿದೆಯೋ ಅದೇ ರೀತಿ ಜಗತ್ತಿನ ಎಲ್ಲ ವಸ್ತುಗಳಲ್ಲಿರ್ತಕ್ಕಂಥ ಮುಖ್ಯವಾದ ಗುಣಗಳು ನಾನೇ. ನನ್ನಲ್ಲೇ ಎಲ್ಲವೂ ಪೋಣಿಸಲ್ಪಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯೋ ಗಂಧಃ ಪೃಥಿವ್ಯಾಂ. ಈ ಮಣ್ಣಿಗೆ ಒಂದು ಸುವಾಸನೆ ಇದೆ, ಅದೇ ಮುಖ್ಯವಾದ ಗಂಧ. ಆ ಭೂಲೋಕದಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಗಂಧ ಏನಿದೆ ಅದು ನಾನೇ. ಇವಾಗ ಮಲ್ಲಿಗೆ ಹೂವದ ವಾಸನೆ ಕೊಡುತ್ತೆ ಅಂದರೆ ಅದು ಎಲ್ಲಿಂದ ಬಂದಿರುತ್ತೆ? ಅದಕ್ಕೆ ಭೂಮಿಯಿಂದನೇ ಬಂದಿರೋದು ಅದು. ಅದರಿಂದ ಎಲ್ಲ ಗಂಧಗಳು ಭೂಮಿಯಲ್ಲೇ ಇರುತ್ತೆ. ಆ ಭೂಮಿಯಲ್ಲಿರುವ ಗಂಧ ಯಾವುದು? ನಾನೇ. ಪುಣ್ಯೋ ಗಂಧ ಅಂತಾರೆ. ಪುಣ್ಯವಾದ ಗಂಧ ಅಂದರೆ ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಕೊಟ್ಟು ನಮ್ಮಲ್ಲಿ ಸತ್ವಗುಣವನ್ನು ಹೆಚ್ಚಿಸುವಂಥ ಶಕ್ತಿ ಗಂಧಕ್ಕಿರುತ್ತೆ. ಇವಾಗ ಗಂಧದ ಚಕ್ಕೆ ತೊಗೊಳ್ತಾ ಇದ್ದರೆ ಗಂಧ ಹಚ್ಕೊಳ್ಬೇಕು ಅಂತಾರೆ. ಏನಕ್ಕೆ? ನಮ್ಮಲ್ಲಿ ಸತ್ವಗುಣ ಅಭಿವೃದ್ಧಿ ಆಗುತ್ತೆ ಅವಾಗ. ಆದ್ದರಿಂದ ಅದು ಪುಣ್ಯೋ ಗಂಧ, ಪುಣ್ಯವನ್ನು ಉಂಟು ಮಾಡುವಂತಹ ಗಂಧ ಎಲ್ಲಿರುತ್ತೆ? ಭೂಮಿಯಲ್ಲಿ ಇರುತ್ತೆ. ಆ ಭೂಮಿಯಲ್ಲಿರುವ ಗಂಧವೂ ನಾನೇ. ನೀವು ಆ ಗಂಧನ ತೆಗೆದುಬಿಟ್ರೆ ಅದನ್ನು ಭೂಮಿ ಪೃಥ್ವಿ ಅನಿಸ್ಕೊಳ್ಳೋದೇ ಇಲ್ಲ. ಅದು ಯಾವುದೋ ಒಂದು ಬೇರೆ ಗ್ರಹಗಳಿದ್ದಾಗೆ ಆಗೋಗುತ್ತೆ. ಮತ್ತು ತೇಜಸ್ಥ ಅಸ್ಮಿನ್ ವಿಭಾವಸೌಹೋ. ಅಗ್ನಿಯಲ್ಲಿರುವ ತೇಜಸ್ಸು ನಾನೇ. ಇವಾಗ ಬೆಂಕಿ ಉರಿತಾ ಇದೆ, ಹೇಗೆ ಉರಿತಾ ಇರುತ್ತೆ? ತೇಜಸ್ಸಿನಿಂದ ದಗ ಅಂತ ಉರಿತಾ ಇರುತ್ತೆ. ಆ ತೇಜಸ್ಸನ್ನು ತೆಗೆದರೆ ಬೆಂಕಿನೇ ಇರಲ್ಲ. ಆದ್ದರಿಂದ ಆ ಬೆಂಕಿಯಲ್ಲಿರುವ ಅಗ್ನಿಯಲ್ಲಿರುವ ತೇಜಸ್ಸು ನಾನೇ, ಅದು ಯಾವುದು ಬೇರೆ ಅಲ್ಲ. ಜೀವನಂ ಸರ್ವಭೂತೇಷು. ಎಲ್ಲ ಪ್ರಾಣಿಗಳಲ್ಲೂ ಇರುವ ಜೀವವೆಂಬ ಶಕ್ತಿ. ಯಾವುದು ಜೀವ? ಈ ಶರೀರ ಬದುಕಿದೆಯಲ್ಲ, ಇವಾಗ ನಾವು ತಿಂದ ಆಹಾರ, ಕುಡಿದ ನೀರು, ಇವುಗಳನ್ನೆಲ್ಲ ಜೀರ್ಣ ಮಾಡಿಕೊಂಡು ನಾವು ಬದುಕಿರೋದಕ್ಕೆ ಕಾರಣ ಆಗುವಂಥ ಒಂದು ಶಕ್ತಿಗೆ ಜೀವ ಅಂತ ಕರಿತೀವಿ. ಅದರಿಂದ ನಾವು ಜೀವಂತವಾಗಿದ್ದೀವಿ, ಅವನು ಜೀವಂತವಾಗಿಲ್ಲ, ಅವರು ಮರಣ ಹೊಂದಿದರು ಅಂದರೆ ಆ ಶಕ್ತಿ ಹೊಟ್ಟೋಯ್ತು ಅಂತ ಅರ್ಥ. ಸೊ ಜೀವನಂ ಸರ್ವಭೂತೇಷು. ಎಲ್ಲ ಪ್ರಾಣಿಗಳಲ್ಲಿಯೂ ಮರಗಿಡಗಳಲ್ಲಿಯೂ ನಾವು ಬದುಕಿರುವುದಕ್ಕೆ ಬೇಕಾದಂಥ ಯಾವ ಶಕ್ತಿ ಇದೆಯೋ ಆ ಜೀವವೆಂಬ ಶಕ್ತಿಯು ನಾನೇ. ತಪಶ್ಚಾಸ್ಮ ಅಸ್ಮಿನ್ ತಪಸ್ವಿಷು. ತಪಸ್ಸುಗಳು ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪಸ್ಸು ತಪಸ್ಸು ಮಾಡ್ತಾ ಇರ್ತಾರಲ್ಲ, ಆ ತಪಸ್ಸು ನಾನೇ ಇಲ್ಲದೆ ಇದ್ದರೆ ತಪಸ್ವಿನೂ ಇಲ್ಲ. ಆದ್ದರಿಂದ ತಪಸ್ವಿಗಳಲ್ಲಿರುವ ತಪಸ್ಸು ನಾನೇ. ಈ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಆ ಭಗವಂತನೇ ಇದ್ದಾನೆ, ಅವನಿಂದಲೇ ಈ ಜಗತ್ತು ಧಾರಯತೆ ನಿಂತಿದೆ ಅಂತ ತಿಳ್ಕೊಳ್ಳಿ ಅಂತ ಇಷ್ಟೆಲ್ಲ ಒಂದೊಂದೇ ಉದಾಹರಣೆಗಳೊಂದಿಗೆ ನಮಗೆ ಹೇಳ್ತಾ ಇದ್ದಾನೆ. ಬೀಜಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಈ ಎಲ್ಲ ಜಗತ್ತುಗಳಿಗೂ ಹುಟ್ಟುವುದಕ್ಕೆ ಕಾರಣವಾದ ಸನಾತನವಾದ ಬೀಜವು ನಾನೇ ಎಂದು ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಇದು ಇನ್ನೊಂದು ಅಧ್ಯಾಯದಲ್ಲಿ ಡೀಟೈಲಾಗಿ ಬರುತ್ತೆ. ಪ್ರಕೃತಿ ಎಂದರೆ ಅದು ಯೋನಿ ಎಂದು, ಬೀಜಪ್ರಧಾನ್ ತಂದೆಯಾದವನು ಭಗವಂತನೆಂದು ಯಾವುದೋ ಒಂದು ರೀತಿ ಅದನ್ನು ಡೀಟೈಲಾಗಿ ಅಲ್ಲಿ
ಬರುತ್ತೆ. ಇವಾಗ ಭೂಮಿ ಒಳಗಡೆ ಬೀಜ ಹಾಕಿದ್ರೆ ಬೆಳೆಯುತ್ತೆ. ನೀವು ಬೀಜನೇ ಬಿತ್ತದೇ ಇದ್ದರೆ ಏನೂ ಬೆಳೆಯಲ್ಲ. ಆ ಬೀಜವನ್ನು ಬಿತ್ತಿದವನು ಯಾರು ಅಂದರೆ ಆ ಪರಮೇಶ್ವರನೇ, ಆ ಪರಬ್ರಹ್ಮ ಸ್ವರೂಪವೇ. ಈ ಜಗತ್ತಿನ ಸರ್ವ ಪ್ರಾಣಿಗಳು ಹುಟ್ಟುವುದಕ್ಕೆ ಕಾರಣವಾದ ಸನಾತನವಾದ ಬೀಜ ಯಾವುದಪ್ಪ ಅಂದರೆ ನಾನೇ. ಅಂದರೆ ಒಟ್ಟು ಅರ್ಥ ಇಷ್ಟೇ, ಜಗತ್ತೆಲ್ಲವೂ ಹುಟ್ಟುವುದಕ್ಕೆ ಕಾರಣವಾದವನು ಆ ಭಗವಂತನೇ, ಆ ಪರಬ್ರಹ್ಮ ಸ್ವರೂಪನೇ. ಬುದ್ಧಿರ್ಮತ, ಅಂತಃಕರಣದಲ್ಲಿರುವ ಆತ್ಮಾನಾತ್ಮ ವಿವೇಕವನ್ನು ಕೊಡುವ ಬುದ್ಧಿಯು ನಾನೇ. ಈಗ ಮನಸ್ಸು, ಬುದ್ಧಿ, ಅಹಂಕಾರ ಬಂತಲ್ಲ, ಅದರಲ್ಲಿ ಒಂದನ್ನು ಬುದ್ಧಿ ಅಂತ ಮಾತ್ರ ತಗೊಂಡಿದ್ದಾರೆ. ಇಲ್ಲಿ ಬುದ್ಧಿಯ ಜೊತೆಗೆ ಮನಸ್ಸನ್ನು ತಗೋಬೋದು, ಅಹಂಕಾರವನ್ನು ಕೂಡ ತಗೋಬೋದು. ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇವುಗಳನ್ನು ಏನಂತ ಕರೀತಾರೆ? ಅಂತಃಕರಣಗಳು ಅಂತ ಕರೀತಾರೆ. ಕರಣ ಅಂದರೆ ಒಂದು ಉಪಕರಣ. ಇವಾಗ ಇಕ್ಕಳ ಇದ್ದಾಗೆ ಪಾತ್ರೆ ತೆಗಿಬೇಕು, ಬಿಸಿ ಪಾತ್ರೆ ಅಂದರೆ ಇಕ್ಕಳ ತೆಗೋತೀವಲ್ಲ, ಹಾಗೆ ನಮಗೆ ಎಲ್ಲ ಕೇಳಿಸ್ಬೇಕು, ಕಾಣಿಸ್ಬೇಕು ಅಂದರೆ ನಮಗೆ ಕಣ್ಣು, ಕಿವಿ, ಮೂಗು ಎಲ್ಲ ಬೇಕಲ್ಲ. ಅವೆಲ್ಲ ಕರಣಗಳು. ಇವೆಲ್ಲ ಬಾಹ್ಯಕರಣಗಳು. ಯಾವುದು ನಮ್ಗೆ ಈಚೆ ಕಡೆ ಕಾಣಿಸ್ತಾ ಇರೋವೆಲ್ಲ ಬಾಹ್ಯಕರಣಗಳು. ಕಿವಿ ಇದೆ, ಆ ಕಿವಿ ನಮಗೆ ಕಾಣಿಸ್ತಾ ಇದೆ, ಆದರೆ ಒಳಗೊಂದು ಕಿವಿ ಇದೆ, ಅದನ್ನು ಅಂತಃಕರಣ. ಅಂತಃ ಅಂದರೆ ಒಳಗಡೆ ಇರ್ತಕ್ಕಂಥದ್ದು. ಆ ಒಳಗಡೆ ಇರ್ತಕ್ಕಂಥ ಕರಣಗಳಲ್ಲೇ ನಮಗೆ ಎಲ್ಲ ಕಾಣಿಸೋದು, ಕೇಳಿಸೋದು ಎಲ್ಲ ಬರ್ತಾ ಇರುತ್ತೆ. ಆದ್ದರಿಂದ ಅದರಲ್ಲಿರುವಂಥ ಬುದ್ಧಿ ಇದೆಯಲ್ಲ, ಶ್ರೇಷ್ಠವಾದದ್ದು. ಮನಸ್ಸಿಗಿಂತಲೂ, ಅಹಂಕಾರಕ್ಕಿಂತಲೂ, ಚಿತ್ತಕ್ಕಿಂತಲೂ ಬುದ್ಧಿ ಶ್ರೇಷ್ಠ. ಆ ಶ್ರೇಷ್ಠವಾದ ಬುದ್ಧಿ ಯಾರು ಅಂದರೆ ಅದು ನಾನೇ. ಆ ಬುದ್ಧಿಯನ್ನು ತೆಗೆದುಬಿಟ್ರೆ ಯಾರೋ ಮನುಷ್ಯ ಅನ್ನೋದೇ ಇಲ್ಲ. ಬುದ್ಧಿ ಇಲ್ಲದೆ ಇರೋನು ಯಾರು ಮನುಷ್ಯ ಅಂತಾರೆ? ಯಾರು ಅನ್ನಲ್ಲ, ಅವನು ಪ್ರಾಣಿಯಾಗಿ ಹೋಗ್ತಾನೆ. ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ. ತೇಜಸ್ಸೇ ಅಸ್ಮಿನ್ ಅಹಂ. ಇವಾಗ ಯಾರೋ ತಪಸ್ಸಿನಿಂದ ಆತ್ಮಜ್ಞಾನಿಯಾಗಿ ತೇಜಸ್ಸಿನಿಂದ ಬೆಳಗ್ತಾ ಇರ್ತಾನೆ. ಆ ಬೆಳಗ್ತಾ ಇರುವಾಗ ಆ ತೇಜಸ್ಸಿದೆಯಲ್ಲ, ಅದು ನಾನೇ. ನಾನು ಹೊಟ್ಟೋದ್ರೆ ಆ ತೇಜಸ್ವಿನೂ ಹೊಟ್ಟೋಗ್ತಾನೆ, ಅವನಲ್ಲಿರೋ ತೇಜಸ್ಸು ಹೊಟ್ಟೋಗುತ್ತೆ. ಸೊ ಇದ್ರ ಒಟ್ಟು ಅರ್ಥ, ಈ ಜಗತ್ತೆಲ್ಲವೂ ಪರಬ್ರಹ್ಮ ಸ್ವರೂಪದಿಂದಲೇ ತುಂಬಿಕೊಂಡಿದೆ. ಇದನ್ನೇ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾತ್ ಜಗತಃ. ಈ ಜಗತ್ತಲ್ಲಿ ಏನೇನಿದೆಯೋ ಅವೆಲ್ಲವೂ ಕೂಡ ಪರಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೋಬೇಕು. ಇಲ್ಲಿಗೆ 10ನೇ ಶ್ಲೋಕಕ್ಕೆ ಬಂದಿದ್ದೀವಿ. ಈಗ ಪ್ರಶ್ನೋತ್ತರ ಇದ್ದರೆ ತಗೊಳ್ಳಿ.